ಭಾವ ಬಿಡ ಎಲ್ಲಿ ಎಲ್ಲಿ ಬಾಯ ಅನ್ನು ಯಾಕಪ್ಪ ನೀ ಅನ್ನು ಹೇಳ್ತೀನಿ. ಎಲ್ಲಿ ಲಕ್ಷ್ಮಿ ನೀನು ಬಾಯ ಏನಣ್ಣ ವಿಶೇಷ? ನೀ ಅನ್ನಮ್ಮ. ಮಗು ಆಯ್ತು, ಅದು ಗಂಡು ಮಗು. ಯಾವಾಗ? 3 ತಿಂಗಳಾಯ್ತು. ಏನೇ ಆಯ್ತು, ಒಂದೇ ಊರಿನಲ್ಲಿ ಇದ್ಕೊಂಡು ಮಗು ಹುಟ್ಟಿದ 3 ತಿಂಗಳ ಮೇಲೆ ಬಂದು ಹೇಳ್ತಾ ಇದ್ದಿ. ನನಗೆ ಗೊತ್ತಾಗಿದ್ದು ಈಗ ತಾನೆ. ನಿನಗೆ ತಲೆಗಿಲ್ಲ ಕೆಟ್ಟಿದೆಯಾ? ಅಪರೂಪಕ್ಕೆ ಈ ವಯಸ್ಸಲ್ಲಿ ಮಗು ಆಗಿರ್ಬೇಕಾದ್ರೆ ಗೊತ್ತಾಗಿರೋದು ಈಗ ಅಂತ ಹೇಳ್ತಿದೀಯಲ್ಲ, 3 ತಿಂಗಳಿಗೆ ನಿದ್ದೆ ಬರ್ತಿದ್ಯಾ? ಅಯ್ಯೋ ಭಾವ, ಮಗು ಆಗಿದ್ ನನಗಲ್ಲ, ಮತ್ತಿದ್ಯಾರ್ಗೆ? ಗೀತನಿಗೆ. ನೀವಿಬ್ರು ಅಜ್ಜ ಅಜ್ಜಿ ಆಗ್ಬಿಟ್ರಿ. ಅಣ್ಣ ಗೀತೆ ನೋಡಿದೆ ಅಣ್ಣ? ನೋಡ್ದೆ. ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಮಗು ಹೇಗಿದೆ? ಚೆನ್ನಾಗಿದೆ. ಅಯ್ಯೋ ನಾನು ನನ್ ಗೀತೆ ನೋಡ್ಬೇಕು, ಮಗು ನೋಡ್ಬೇಕು, ನಡೀಲಿ ಹೋಗೋಣ ಅಂದ್ರೆ. ಹೆತ್ತವರನ್ನ ಕಾಲ್ ಕಸಕ್ಕಿಂತ ಕೀಳಾ ಕಾಣ್ತೀರ, ಅವಳ ಮನೆಗೆ ನಾವು ಹೋಗೋದಾ? ಖಂಡಿತ ಕೊಡುದು. ಅಯ್ಯೋ ಏನಂದ್ರೆ? ಅಯ್ಯೋ ವಾಪಸ್ ಹೊರಟೆ ಹೋದ್ರಲ್ಲ. ಮಗು ಬಾಣಂತಿನ ಹೇಗ್ ನೋಡೋದು? ಲಕ್ಷ್ಮಿ, ನಾವು ಕೆಲಸ ಹೇಳ್ತೀನಿ, ಮಾಡ್ತೀಯ? ಏನಣ್ಣ? ಅವ್ನು ನಿದ್ರೆ ಮಾಡ್ತಾ ಇದ್ದಾಗ್ಲೋ ಅಥವಾ ಹೊರಗೋಗಿದ್ದಾಗ್ಲೋ ಕಾರ್ ತಗೊಂಡು ಒಂದ್ ಕ್ಷಣ ನೋಡ್ಕೊಂಡ್ ಬಂದ್ಬಿಡ್ತೀಯ? ಇಲ್ಲೋಡಿ, ಮಗು ಹತ್ರ ಸ್ವಲ್ಪ ನೋಡ್ಕೊಳ್ಳಿ, ಅಂಗಡಿಗೆ ಹೊರಟ್ ಬರ್ತೀನಿ. ನೀನ್ ಅಂಗಡಿ ಹೋಗ್ತೀಯ, ಮಗು ಹೊತ್ತು ನಾನ್ ನೋಡ್ಕೋಬೇಕಾ? ನನ್ ಕೈಲಿ ಅವ್ನು ಸುಧಾರ್ಸಕ್ಕಾಗತ್ತಾ? ಅದೇನ್ ಬೇಕೋ ನಾನ್ ತಗೊಂಡ್ಬಿಡ್ತೀನಿ, ನೀನ್ ಇಲ್ಲಿರು. ಅಯ್ಯೋ ಮಗುಗ್ ಬೇಕಾದ ಕೆಲವು ಸಾಮಾನುಗಳು ತರ್ಬೇಕು, ಅದು ನಿಮಗ್ ಗೊತ್ತಾಗಲ್ಲ, ನಾನೇ ತರ್ತೀನಿ. ನೀನ್ ಬರ್ಕೊಟ್ರೆ ನಾನ್ ತಗೊಂಡ್ಬರ್ತೀನಿ. ಅಯ್ಯೋ ನೀವೇನೋ ಆಫೀಸ್ ಕೆಲಸ ಮಾಡ್ತಾ ಇದ್ರಲ್ಲ, ಮಾಡಿ ಬೇಗ ಬಂದ್ಬಿಡ್ತೀನಿ. ತಾವೇ ದಯಮಾಡಿಸ್ತೀರಾ? ದಯಮಾಡಿಸಿ. ಹೋಗಿ. ಬೇಗ ಬರ್ತೀನಿ. ಗೀತಾ, ಗೀತಾ, ಗೀತಾ. ಓ ನೀವಾ? ಬನ್ನಿ ಬನ್ನಿ, ತುಂಬಾ ದಿವಸ ಆಯ್ತು ನಿಮ್ಮನ್ನ ನೋಡಿ. ದಯಮಾಡಿಸಿ ಬನ್ನಿ, ಕೂತ್ಕೊಳ್ಳಿ. ಗೀತಾ ಇಲ್ವಾ? ಅವಳು ಶಾಪಿಂಗ್ ಹೋಗಿದ್ದಾಳೆ, ಬರ್ತಾಳೆ, ಬನ್ನಿ. ಲೇ ಕಳ್ಳ, ನಾನ್ ನೋಡಿ ನಗ್ತಾ ಇದೀಯಾ? ಮಗು ಯಾರ್ದು? ಮಗು ಯಾರದು? ಚಿಕ್ಕಮ್ಮವ್ರದು. ಯಾರು ಹೇಳ್ಬೇಡಿ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಗಲಾಟೆ ಮಾಡ್ಬೇಡಿ. ಮಗು ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು, ಬಹಳ ಚೆನ್ನಾಗಿದೆ. ಏ ಕಳ್ಳ, ಎಷ್ಟು ಮುದ್ದಾಗಿದೆಯೋ. ಗೀತಾ, ಯಾಕಮ್ಮ ಅಲ್ಲಿ ನಿಂತಿದ್ಯಾ? ಒಳಗ್ ಬಾ. ನನಗೆ ನನ್ನ ಮಗು ಬೇಕು, ಕೊಡು. ಮಗು ತಾನೆ, ಕೊಡ್ತೀನಿ ಬಾ. ಈ ಮನೆ ಹೊಸಲ್ ದಾಟ್ ಹೋದ್ಮೇಲೆ ನಮ್ಮಿಬ್ಬರ ಸಂಬಂಧನೇ ಹರಿದು ಹೋಗುತ್ತೆ ಅಂತ ಹೇಳಿದ್ದಾರೆ ಡ್ಯಾಡಿ. ಹೌದು ಹೇಳ್ದೆ, ಅದಕ್ಕೇನು? ನನ್ನ ಮಗನ ಕೊಟ್ಟು ಬಿಡು. ಆಗ ಅಯ್ಯೋ ಯಾಕೆ ಯಾಕೆ ಗೀತಾ, ಏನಾಯ್ತು ನಿನಗೆ? ಅದು ನಿನ್ ಮಗು, ನೀನು ನನ್ ಮಗು ಕಣೆ. ನಿನ್ ಮಗು ಮೇಲೆ ನಿನ್ಗೆ ಎಷ್ಟು ವಾತ್ಸಲ್ಯ ಇದೆಯೋ, ನನ್ ಮಗು ಮೇಲೆ ನನಗೂ ಅಷ್ಟೇ ವಾತ್ಸಲ್ಯ ಇದೆ ಕಣಮ್ಮ. ನೋಡು, ಆಗಿದ್ನೆಲ್ಲ ಮರ್ತ್ಬಿಟ್ಟು ಒಳಗ್ ಬಾ. ಬಾ ಅಮ್ಮ, ನನಗ್ ನನ್ನ ಮಗು ಬೇಕು, ಕೊಡು. ಗೀತಾ, ನಿನಗೆ ಎಷ್ಟು ಕೊಪ್ಪಿರ್ಬೇಕಾದ್ರೆ ನಾನ್ ನಿಮ್ಮಪ್ಪ, ನನಗೆ ಎಷ್ಟಿರ್ಬೇಕು? ಬೇಡ ಅಂದ್ರೆ ಗೀತಾ, ಬೇಡಮ್ಮ, ನನ್ ಮಾತ್ ಕೇಳು. ಅವಳಿಗೆ ಅವಳದೇ ಹಠ, ನಿಮ್ಗೆ ನಿಮ್ದೇ ಹಠ. ಅಯ್ಯೋ, ನನ್ ಪ್ರೀತಿ, ನನ್ ಸಂಕಟ ಏನು ಅಂತ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವೇ? ಟೈಮ್ ಸರಿಯಾಗಿ ನಾ ಹೇಳಿದಷ್ಟು ಕೊಡ್ತಾ ಇದ್ದೀರಮ್ಮ? ಕೊಡ್ತಾ ಇದ್ದೀನಿ, ಆದ್ರೆ ಯಾವಾಗ್ಲೂ ಅವ್ರ ಮಗಳನ್ನ ನೆನ್ಸ್ಕೊಂಡು ಅಳ್ತಾನೆ ಇರ್ತಾರೆ. ಶೇಷಾದ್ರಿಗಳೇ, ಇನ್ಮೇಲೆ ಔಷಧಿ ಕೊಟ್ಟು ವಾಸಿ ಮಾಡಬೇಕಾದ ಏನೂ ಇಲ್ಲ.
ಮನೋರೋಗಕ್ಕೆ ಮದ್ದೇ ಇಲ್ಲ. ಇದಕ್ ನೀವೇನಾದ್ರೂ ಮಾಡ್ಲೇಬೇಕು. ನಾನೇನ್ ಮಾಡ್ಲಿ ಡಾಕ್ಟ್ರೆ? ಗೊತ್ತಿರೋ ವಿಷಯನ ಕೆತ್ತಿ ಯಾಕೆ ಕೇಳ್ತೀರಿ ಸ್ವಾಮಿ? ಅವ್ರಿಗೆ ಯಾವಾಗ್ಲೂ ಮಗಳು ಮೊಮ್ಮಗಂದೇ ಚಿಂತೆ. ಯೋಚನೆ ಮಾಡಿ ನೋಡಿ. ನಾ ಇಲ್ಲಿ ಬರ್ತೀನಿ. ಬಾವ, ನಾನು ಹೇಳಿದ್ರೆ ಕೇಳ್ತೀಯ? ಅಪ್ಪನಿಗಿಂತ ಮಗಳ ಹಠ, ಮಗಳಿಗಿಂತ ಅಪ್ಪ ಹಠ. ಜೀವನದಲ್ಲಿ ಯಾರಾದ್ರೂ ಒಬ್ರು ಸೋಲ್ಲೇಬೇಕು. ಇಲ್ಲದೆ ಹೋದ್ರೆ ಸಂಸಾರವೇ ಹರಿದೋಗತ್ತೆ ಭಾವ. ನಾನೇ ಸೋಲ್ತೀನಿ ಸುಬ್ಬಣ್ಣ, ನಾನೇ ಸೋಲ್ತೀನಿ. ನನ್ನ ಸ್ವಾಭಿಮಾನ ಗೌರವಕ್ಕಿಂತ ನನ್ನ ಹೆಂಡತಿ ಜೀವ ಮುಖ್ಯ. ಅವಳೇನಾದ್ರು ನನ್ ಬಿಟ್ಬಿಟ್ರು. ಗೀತಾ, ಗೀತಾ, ಬಂದೆ. ಶ್ಯಾಮೆಲ್ಲಿ ಕಾಮೆಂಟ್ ಹೋಗಿದ್ದಾನೆ, ಇನ್ನು ಬಂದಿಲ್ಲ. ಕಾನ್ವೆಂಟ್ ಹೋಗಿದ್ದಾನಲ್ಲ. ನಾನು ಸ್ವಲ್ಪ ಬೆಂಗಳೂರು ಹೋಗಿ ಬರ್ಲಾ? ಏನ್ ವಿಷಯ? ನನ್ನ ಸ್ನೇಹಿತನಿಗೇನು ಮೈಯಲ್ಲಿ ಚೆನ್ನಾಗಿಲ್ಲ ಅಂತ ಲೆಟರ್ ಬಂದಿದೆ. ಹೋಗಿ ಸಾಯಂಕಾಲ ಬಂದ್ಬಿಡ್ತೀನಿ. ಸಾಯಂಕಾಲ ಬಂದ್ಬಿಡ್ತೀರಾ? ಬರ್ದೆ? ಖಂಡಿತ. ನಿನ್ ಬಿಟ್ಟಿರೋಕ್ಕಾಗುತ್ತಾ ನನ್ನ ಕೈನಲ್ಲಿ? ಬರ್ಲಾ? ಬಾಯ್ 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 ಬಾಯ್. ರಾಮು, ವಸಂತ, ರಾಮು, ಏನು ಇದೇನು ನಿನ್ನ ಅವಸ್ಥೆ? ಯಾಕೋ ಹೀಗಿದ್ದೀಯಾ? ಗುರ್ತೆ ಹಿಡಿಯಕ್ಕಾಗ್ತಾ ಇಲ್ವಲ್ಲ ನಿನ್ನ? ಯಾಕೋ? ಏನಮ್ಮ ಇದು? ಯಾಕಮ್ಮ? ಒಂದಿನ ಆಫೀಸಿಂದ ಬರ್ತಾನೆ, ಎದೆ ನೋವು ಅಂತ ಮಲಗಿದರು. ಇದುವರೆಗೂ ಹಾಕಿ ಬಿಟ್ಟಿದ್ದಿಲ್ಲ. ಎಷ್ಟು ದಿವಸದಿಂದ ಹೀಗೆ? 2 ತಿಂಗಳಾಯ್ತು. 2 ತಿಂಗಳು? ಡಾಕ್ಟರ್ ಔಷಧಿ ಕೊಡ್ತಾನೆ ಇದ್ದಾರೆ, ಆದ್ರೆ ಗುಣ ಅಂತ ಕಂಡು ಬರ್ತಾ ಇಲ್ಲ. ಗಾಬರಿಯಾಗಿ ನಿಮಗ್ ಕಾಗದ ಬರಿಬೇಕಾಯ್ತು. 2 ತಿಂಗಳ ಮೇಲಾದ್ರೂ ನನ್ ಜ್ಞಾಪಕ ಬಂದು ಕಾಗದ ಬರೆದಿಲ್ಲ ನೀನು. ಅಲ್ಲಮ್ಮ, ಅವನಂತೂ ಮುಟ್ಟಾಳ ಬುದ್ಧಿ ಇಲ್ಲ. ನಿನಗಾದ್ರೂ ಬುದ್ಧಿ ಬೇಡ? ನಾನೇನ್ ನಿಮ್ ಭಾಗಕ್ಕೆ ಸತ್ತು ಹೋಗಿದ್ದೇನು? ಅವನಿಗೆ ಹುಷಾರಿಲ್ಲ ಅಂತ ಒಂದು ಕಾಗದ ಬರೀಬಾರ್ದಾಗಿತ್ತು ನೀನು? ಹಾಗಲ್ವ ವಸಂತ, ನಿನಗೆ ಅಲ್ಲಿ ವಿಪರೀತ ಕೆಲಸ ಇರುತ್ತೆ. ನನಗ್ 1000 ಕೆಲಸ ಇರುತ್ತೆ. ಅದನ್ನ ಕಟ್ಕೊಂಡು ನಿನಗೇನು? ಇವತ್ತು ನಾಳೆನೋ ಸರಿ ಹೋಗ್ಬೋದು ಅಂತ ಸುಮ್ಮನೆ ಇದ್ದೆ. ಏನ್ ಸರಿ ಹೋಗೋದು ನಿನ್ನ ತಲೆ? ಸ್ಪೆಷಲ್ ಸ್ಟಾರ್ಗಾರು ತೋರಿಸಿದ್ರ ಏನಮ್ಮ? ಇಲ್ಲ. ಸರಿ, ನೀನ್ ರೆಡಿಯಾಗು, ನಾನು ಹೋಗಿ ಟ್ಯಾಕ್ಸಿ ತಗೊಂಡ್ಬರ್ತೀನಿ. ಮಿಸ್ಟರ್ ವಸಂತ್, 1 ನಿಮಿಷ ಬನ್ನಿ. ಮಿಸ್ಟರ್ ವಸಂತ್, ನಿಮ್ ಸ್ನೇಹಿತರ ಕೇಸು ಬಹಳ ಸೀರಿಯಸ್ ಆಗಿದೆ. ಕಾಯಿಲೆ ಬಂದಾಗಲೇ ಅವರು ಅದನ್ನು ಸರಿಯಾಗಿ ನೋಡ್ಕೊಳ್ದೆ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಜೀವಕ್ಕೇನು ಅಪಾಯ ಇಲ್ಲ ಅಲ್ವೇ? ಚೇ, ಹಾಗೇನಿಲ್ಲ. ಈಗಲೂ ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ರೆ ಸರಿ ಹೋಗ್ತಾರೆ. ಆದ್ರೆ ಅವರೊಂದು 15 ದಿವಸ ಇಲ್ಲೇ ಇರ್ಬೇಕಾದ್ರೆ. ಅಯ್ಯೋ, 15 ದಿವಸ 1 ತಿಂಗಳು ಬೇಕಾದ್ರೂ ಡಾಕ್ಟ್ರೆ. ಅದಕ್ಕೋಸ್ಕರ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಎಲ್ಲದಕ್ಕಿಂತ ನನಗೆ ಅವನ ಆರೋಗ್ಯ ಮುಖ್ಯ. ಇಟ್ಸ್ ಆಲ್ ರೈಟ್, ಡೋಂಟ್ ವರಿ, ವಿ ವಿಲ್ ಡು ಅವರ್ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್ ಏನ್ ಹೇಳಿದ್ರು? ಏನು ಹೆದರ್ಕೋಬೇಕಾಗಿಲ್ಲಮ್ಮ, ಧೈರ್ಯವಾಗಿರಬಹುದು. ಏನಪ್ಪಾ, ಇನ್ನು ಕೆಲವು ದಿವಸ ಈ ನರ್ಸಿಂಗ್ ಹೋಮ್ ಅಲ್ಲೇ ಇರ್ಬೇಕಾಗತ್ತೆ. ನೀನು ಕಂಪ್ಲೀಟ್ ಗುಣ ಆಗುತ್ತೆ ಅಂತ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಏನಮ್ಮ, ಧೈರ್ಯನಾ? ಸರ್, ನಿಮ್ಗೆ ವಾರ್ಡ್ ನಂಬರ್ 16 ಅಲಾಟ್ ಇದೆ. ಹೌದಾ? ಹೌದು. ಬಾ.
ಬೇಕಪ್ಪ. ಯಾಕ್ ಬೇಕು? ನನ್ ಜೊತೆ ಆಡೋಗ್ಬೇಕು. ನನ್ ಜೊತೆ ಗಟ್ಯ. ನಾನ್ ಚಿಕ್ಕನೆ. ನಾನು ಚಿಕ್ಕವಳೆ. ಏನೂ ಇಲ್ಲ, ನೀನ್ ಅಜ್ಜಿ. ಅಜ್ಜಿ ಕಣಪ್ಪ. ಮನೇಲಿ ಯಾರು ಇಲ್ವಾ ಮರಿ? ಡ್ಯಾಡಿ ಊರ್ಗೋಗಿದ್ದಾರೆ. ಆಮೇಲೆ ಅಮ್ಮ ಒಳಗಿದೆ. ಕರಿತೀಯಾ? ಕರಿ ಹೋಗ್ರಿ. ಮಮ್ಮಿ ಮಮ್ಮಿ ಯಾರೋ ಬಂದಿದ್ದಾರೆ. ಯಾರೋ ಅಲ್ಲಪ್ಪ, ನಾನ್ ನಿನ್ ತಾತ ಕಣೋ. ಇವಳು ನಿಮ್ಮಜ್ಜಿ. ಸುಳ್ಳು, ಬೂಸಿ ಬಿಟ್ಟ್ಯಾ? ನನಗ್ ತಾತನೇ ಇಲ್ಲ. ಯಾರು? ಡ್ಯಾಡಿ. ಅಮ್ಮ. ನೀನ್ ನೋಡ್ಬೇಕು ಅಂತ ಅನ್ನಿಸ್ತು, ಕೇಳದೆ ಒಳಗಡೆ ಬಂದ್ಬಿಟ್ರು. ತಪ್ಪೇನಿಲ್ಲ ತಾನೇ? ಯಾಕೆ ಹೀಗೆ ಮಾತಾಡ್ತಿದ್ದಾರಿ? ಅಮ್ಮ ಅಮ್ಮ, ಎಷ್ಟು ಹೋಗ್ಬಿಟ್ಟಿದ್ಯಾ? ಹುಷಾರೇನಿಲ್ವಾ? ನಿನ್ನ ಬಿಟ್ಟು ನಾನು ಹೇಗಮ್ಮ ಬದುಕಿಲ್ಲ? ಗೀತಾ, ಇನ್ಮೇಲೆ ಆ ಮನೆ ಬೇರೆಯಲ್ಲ, ಈ ಮನೆ ಬೇರೆಯಲ್ಲಮ್ಮ. ಡ್ಯಾಡಿ, ಡ್ಯಾಡಿ, ಎಷ್ಟು ಒಳ್ಳೆಯವರು ನೀವು. ಸುಧಾ, ನೋಡಮ್ಮ, ಕಾಫಿ, ಬ್ರೆಡ್, ಮೆಡಿಸಿನ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ. ತಗೊಮ್ಮ. ಈ ದುಡ್ಡಿನ ಇಟ್ಕೋ. ನಾನು ಊರ್ಗ್ ಹೋಗ್ಬಿಟ್ಟು ಇನ್ನೊಂದು 3-4 ದಿವಸದಲ್ಲಿ ಬಂದ್ಬಿಡ್ತೀನಿ. ನಮ್ಮಿಂದ ನಿಮ್ಗೆ ಎಷ್ಟು ತೊಂದ್ರೆ. ನೋಡು, ನೀನ್ ಆ ಮಾತು ಹೇಳಿದ್ರೆ ನನ್ ಕೋಪ ಬರುತ್ತೆ. ತೊಂದ್ರೆನಾ ಇದು? ಅಲ್ಲ, ಕರ್ತವ್ಯ. ಏನಪ್ಪಾ ರಮಣ, ಬರ್ಲಾ? ಲೋ ವಸಂತ, ನಿನ್ನ ಉಪಕಾರನು ಹೇಗಯ್ಯ ಮರಿಲಿ? ಅದನ್ನೇ ಕಣಯ್ಯ ನಾನ್ ನಿನ್ ಕೇಳ್ತಾ ಇರೋದು. ದಯವಿಟ್ಟು ನನ್ ಮರಿಬೇಡ ನೀನು. ನಾವಿಬ್ರು ಸ್ನೇಹಿತರು. ಸ್ನೇಹಿತರು ಅಂದ್ಮೇಲೆ ಒಬ್ರು ಕಷ್ಟ ಸುಖಕ್ಕೆ ಒಬ್ರು ಆಗ್ಬೇಕೋ ಬೇಡವೋ? ಏನಪ್ಪಾ ಬರ್ಲಾ? ನಾನ್ ತಿರುಗಿ ಊರಿಂದ ಬರೋಷ್ಟ್ರಲ್ಲಿ ನೀನ್ ನಗನಗ್ತಾ ಓಡಾಡ್ತಾ ಇರ್ತೀವಿ, ಹುಷಾರಾಗಿರ್ತೀವಿ. ಬರ್ತೀನಿ, ಬರ್ಲಮ್ಮ?